ಅಲೆಲೆಲೆಲೆಲೆಲೆ ಎಲ್ಲ ಕನ್ನಡ ತಾಯಿಯ ಮಕ್ಕಳಿಗೂ ನಮಸ್ಕಾರ. ನಾನು ನಿಮ್ಮ ಗೆಳೆಯ ವಿಷ್ಣು ಯುವ ಸಾಮ್ರಾಟ್. ಪ್ರಿಯ ವೀಕ್ಷಕರೇ, ಅವತ್ತು 23/8/2025 ಅಂದರೆ ಕಡೆ ಶ್ರಾವಣ ಶನಿವಾರ. ಆ ದಿನ ನಾನು ಮುಂಜಾನೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಎಲ್ಲ ದೇವರುಗಳಿಗೂ ಹೂವನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ನಮಿಸಿದ್ದೆ. ಇದಾದ ನಂತರ ನಮ್ಮ ಸಂಪ್ರದಾಯದಂತೆ ಹಣೆ ಮೇಲೆ ನಾಮವನ್ನು ಇಟ್ಟು ನಮ್ಮ ಪೂರ್ವಜರು ನಮಗೆ ಕಲ್ಪಿಸಿಕೊಟ್ಟಂತಹ ಸಂಪ್ರದಾಯಗಳಂತೆ ನಾವು ಆಚಾರ ವಿಚಾರಗಳನ್ನು ಮರೆಯದೆ ನಡೆದುಕೊಳ್ಳಬೇಕು ಎಂಬ ಹಿರಿಯರ ಮಾತಿನಂತೆ ಆ ದಿನ ವಾರ ಮಾಡಲು ನಾನು ಹೊರಟೇ ಬಿಟ್ಟೆ ಕಣ್ರೆ. ಆ ಕಾರ್ಯವನ್ನು ಮುಗಿಸಿ ಹಿಂತಿರುಗಿದಾಗ ನನ್ನ ತಾಯಿ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದ್ರು. ಆಗ ಕ್ಯಾಮ್ರಾಮನ್ ನಾನೇ ಎಂದು ಬಗ್ಗಿ ನೋಡುತ್ತಿದ್ದ ಈ ಪುಟ್ಟಿಯೊಂದಿಗೆ ನನ್ನ ತಾಯಿಯ ಜೊತೆ ಸೇರಿ ನಾವು ಇವತ್ತು ಹೊರಟಿದ್ದು ನಮ್ಮ ಮನೆ ದೇವರಾದ ಶ್ರೀ ಮೀನಗುಂದಿ ಮಲೆ ರಂಗನಾಥ ಸ್ವಾಮಿ ಸನ್ನಿಧಿಗೆ ಕಣ್ರೆ. ಅಂದಾಗೆ ಪ್ರಿಯ ವೀಕ್ಷಕರೇ, ಈ ಒಂದು ಸನ್ನಿಧಿ ಇರುವುದು ಮಧುಗಿರಿಯ ಸಮೀಪ ಇರುವ ಬಂದ್ರೇಹಳ್ಳಿ ಎಂಬ ಗ್ರಾಮದ ಹೊರವಲಯದಲ್ಲಿ ಕಣ್ರೆ. ದೇವಸ್ಥಾನದ ಮುಂದಿರುವ ನಾಗರಿಗೆ ಕೈ ಮುಗಿದು ನಂತರ ಒಳಗೋಗಿ ಹಾಯಾಗಿ ಮಲಗಿ ಭಕ್ತಾದಿಗಳನ್ನು ರಕ್ಷಿಸುತ್ತಿರುವ ಆ ನನ್ನಪ್ಪನ ದರ್ಶನ ಮಾಡ್ಕೊಂಡ್ಬಿಟ್ವಿ ಕಣ್ರೆ. ಈ ಕ್ಷೇತ್ರದಲ್ಲಿ ಬೆಟ್ಟದ ಕೆಳಗಡೆ ಒಂದು ಕಲ್ಯಾಣಿ ಇದ್ರೆ ಬೆಟ್ಟದ ಮೇಲೂ ಕೂಡ ಒಂದು ಕಲ್ಯಾಣಿ ಇದೆ ಕಣ್ರೆ. ನಾಗರು ಮಾಡುತ್ತಾ ತಮ್ಮ ಹಿರಿಯರು ಹೇಳಿಕೊಟ್ಟ ಎಲ್ಲ ಸಾಂಪ್ರದಾಯಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಇಲ್ಲಿಗೆ ಬಂದ ಭಕ್ತಾದಿಗಳು ಖುಷಿ ಪಡುತ್ತಾರೆ ಕಣ್ರೆ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನ ತಿಳಿಸೋಕೆ ಇಷ್ಟಪಡ್ತೇನೆ. ಇನ್ನೇನು ಹೊರಡೋಣ ಅನ್ನುವಾಗ ಚಿಕ್ಕ ಮಕ್ಕಳು ಜಾತ್ರೆಯಿಂದ ಬರೀ ಕೈಯಲ್ಲಿ ವಾಪಸ್ ಬಂದಿದ್ದು ಇತಿಹಾಸದಲ್ಲೇ ಇಲ್ಲ ಬಿಡ್ರಿ. ಅಂದ ಹಾಗೆ ಮತ್ತೊಂದು ಸಂಪ್ರದಾಯ, ಜಾತ್ರೆಯಿಂದ ಬರುವಾಗ ಕಡ್ಲೆಪುರಿ ಮನೆಗೆ ತರೋದು. ಅದನ್ನು ತೆಗೆದುಕೊಂಡು ನಾವು ಮುಂದೆ ಹೊರಟಿದ್ದು ನಮ್ಮ ಹೆಣ್ಣು ಮನೆ ದೇವರಾದ ಮಧುಡಮ್ಮ ತಾಯಿ ದೇವಿ ಸನ್ನಿಧಿಗೆ ಕಣ್ರಿ. ತಾಯಿಯ ದರ್ಶನ ಪಡೆದು ಪೂಜಿಸಿ ಪ್ರಾರ್ಥಿಸಿದ ನಂತರ ಅಲ್ಲಿಂದ ಹೊರಟು ಬೂದೇನಹಳ್ಳಿಯ ಶ್ರೀ ಶನ್ಮಾತ್ಮ ದೇವ ಹಾಗೂ ಪಕ್ಕದಲ್ಲೇ ಇರುವ ಆಂಜನೇಯನನ್ನು ಪ್ರಾರ್ಥಿಸಿ ಪೂಜಿಸಿ ಅಲ್ಲಿಂದ ಮನೆಗೆ ಹೊರಟೇ ಬಿಟ್ವಿ ಕಣ್ರಿ.